ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕೊಲೆ ಮಾಡಿದ್ದಾರೆ ಎಂದು ಸಾಬೀತು ಮಾಡಲು ಅನೇಕ ಸಾಕ್ಷಿಗಳು ಸಿಗ್ತಾ ಇದೆ. ಮೊದಲ 5 ದಿನದ ವಿಚಾರಣೆ ವೇಳೆ ದರ್ಶನ್ ತುಟಿ ಬಿಚ್ಚಿರಲಿಲ್ಲ. ದರ್ಶನ್ಗೆ ಹೇಗಿತ್ತು, ಒಂದು 5 ದಿವಸ ಕಳೆದ ನಂತರ ಜೈಲಿಗೆ ಕಳಿಸ್ಬಿಡ್ತಾರೆ, ಮಲ್ಕೊಂಬಿಡೋಣ ಅಲ್ಲಿ ಅಂತಿತ್ತು. ಹಂಗಾಗಲಿಲ್ಲ, ವಾಪಸ್ ಇದೇ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ದಾರೆ. ಇತರರ ಹೇಳಿಕೆ ಇಟ್ಟುಕೊಂಡು ವಿಚಾರಣೆ ಮಾಡಲಾಗ್ತಾ ಇತ್ತು. ಈಗ ದರ್ಶನ್ ಅವರು ನಿಧಾನವಾಗಿ ಬಾಯಿ ಬಿಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ಬಾಯಿ ಬಿಟ್ಟಿದ್ದಾರಂತೆ ಬನ್ನಿ ನೋಡೋಣ. ನೋಡಿ, ಕಾಲು ಹಿಡ್ಕೊಂಡ್ಬಿಟ್ರಂತೆ ದರ್ಶನ್. ಈಗ ಬರ್ತಿರೋಂಥ ಮಾಹಿತಿ ಇದು, ಮಾಹಿತಿಗಳು ಕಾಲು ಹಿಡ್ಕೊಂಡ್ಬಿಟ್ರಂತೆ. ಮೊದಲ 5 ದಿನ ಏನು ಮಾತಿಲ್ಲ, ಅದು ಏನಾಗತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ದರ್ಶನ್ ಇದ್ರಂತೆ. ತುಟಿ ಬಿಚ್ಚಿರಲಿಲ್ಲ. ಏನೇ ಹೇಳಿದ್ರು ಕೂಡ ನನಗೇನು ಗೊತ್ತಿಲ್ಲ ಸರ್, ನಾನೇನು ಮಾಡಿಲ್ಲ ಸರ್, ಹೊಡೆದೆ, ಊಟ ಕೊಟ್ಟೆ, ಕಳಿಸಿದ್ದೀನಿ, ಬೇರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಂತೆ. ಜೊತೆಗೆ ಪೊಲೀಸರಿಗೆ ಕೂಡ ಉಡಾಫೆಯಿಂದ ಉತ್ತರ ಕೊಡ್ತಾ ಇದ್ರಂತೆ ದರ್ಶನ್. ಯಾಕಂದರೆ 5 ದಿನ ಕಳೆದ ನಂತರ ಏನಾದರೂ ಒಂದಾಗುತ್ತೆ, ಜೈಲಿಗೆ ಹೋಗ್ತೀವಿ. ನಿಮಗೆ ಜೈಲಿಗೆ ಹೋದ್ರೆ ಏನಾಗುತ್ತೆ, ಆರಾಮ್, ಅಲ್ಲಿ ವಿಚಾರಣೆಗಳು ಇರೋದಿಲ್ಲ, ಮಲ್ಕೊಂಬಿಡೋದು. ಓಕೆ, ಜುಡಿಷಿಯಲ್ ಕಸ್ಟಡಿ. ಪೊಲೀಸ್ ಕಸ್ಟಡಿಯಲ್ಲಿ ಹಂಗಲ್ಲ. ಎದ್ದೇಳೋ ಅಂದರೆ ಎದ್ದೇಳಬೇಕು, ಯಾವುದೋ ಟೈಮಲ್ಲಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಹೊಸ ಯಾವುದಾದ್ರೂ ಮತ್ತೊಬ್ಬ ಆರೋಪಿ ಸಿಕ್ಕಿದಾಗ, ಇವತ್ತು ಚಿಕ್ಕಣ್ಣ ಸಿಕ್ಕಿದಾಗ ಮತ್ತೆ ಎನ್ಕ್ವೈರಿ ಮಾಡ್ತಾರೆ, ಹೀಗೆಲ್ಲ ಇರುತ್ತೆ. ಆದರೆ ಯಾವಾಗ ಮೊನ್ನೆ ಕೋರ್ಟಲ್ಲಿ 2ನೇ ಬಾರಿಗೆ ಕಸ್ಟಡಿ ಪಡೆದಾಗ ನಟ ದರ್ಶನ್ ಗೊತ್ತಾಯಿತು, ಸಿಕ್ಕಾಕೋತಾ ಇದ್ದೀನಿ, ಇನ್ನೂ ಹೊರಗೆ ಹೋಗೋಕ್ಕಾಗ್ತಾ ಇಲ್ಲ. ಹೊರಗಿದ್ದಂಥ ಯಾವುದೇ ಮಂತ್ರಿ ಮಹೋದಯರಿಗೆ, ಶಾಸಕರಿಗೆ, ದೊಡ್ಡ ದೊಡ್ಡ ನಿರ್ಮಾಪಕರುಗಳಿಗೆ ಪೊಲೀಸರು ಕ್ಯಾರೆ ಅಂತ ಇಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಖಾಕಿ ಭಾಷೆಯಲ್ಲೇ ತನಿಖೆ ನಡೆಸಿದಾಗ ದರ್ಶನ್ ಬಾಯ್ಬಿಟ್ಟು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ದಾರಂತೆ. ಸರ್ ನನ್ನ ಬಿಟ್ಬಿಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರಂತೆ ದರ್ಶನ್. ಕೊನೆಗೆ ಸರ್ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾನೆ, ನನ್ನ ಬಿಟ್ಬಿಡಿ. ಆಮೇಲೆ ಕೊನೆಗೆ ಪ್ರಶ್ನೆ ಕೇಳಿ ಸಾಕಾಗ್ಬಿಟ್ಟು ಪ್ರಶ್ನೆಗಳಿಗೆ ಉತ್ತರಿಸದೆ ನನ್ನಿಂದ ತಪ್ಪಾಗಿದೆ, ನನ್ನ ಬಿಟ್ಬಿಡಿ ಅಂತ ನಟ ಕೇಳ್ಕೊಂಡ್ರಂತೆ. ಕೊನೆಗೆ ಸರ್ ನಿಮ್ಮ ಕಾಲು ಮುಗಿತೀನಿ ಸರ್, ಬಿಟ್ಬಿಡ್ರಿ ಸರ್ ನನ್ನನ್ನು ಅಂಥೇಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪೊಲೀಸರ ಕಾಲಿಗೆ ಬಿದ್ದರಂತೆ. ಈ ನಡುವೆ ದರ್ಶನ್ ಹೇಳಿಕೊಂಡ ಪ್ರಕಾರ ಒಂದು 50 ಲಕ್ಷ ಫ್ಯಾನ್ಸ್ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೊಟ್ಟಿದ್ದಾರೆ, ಒಂದು 50 ಲಕ್ಷ ಇರ್ಬೋದಾ ಅಂತೇಳಿ. ಇವತ್ತು ದರ್ಶನ್ ಫ್ಯಾನ್ಸ್ ಯಾರೂ ಇಲ್ಲ, ಅದು ಬಿಟ್ಟಾಕಿ. ಈ ಮೀನಾ ತೂಗುದೀಪ್ ತಾಯಿ ತನ್ನ ಮಗನ ಬಗ್ಗೆ ಅಪಾರ ಗೌರವದಿಂದ ಮಾತಾಡ್ತಾ ಇದ್ರು. ಎಲ್ಲೋದ್ರು? ಈಗ ಅವರಿಗೆ ಬರೋದಕ್ಕೆ, ಒಂದು ಮೀಟ್ ಆಗೋದಕ್ಕೆ, ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಒಂದು ಅವಕಾಶ ಇರುತ್ತಲ್ಲ, ಬರಲಿಲ್ಲ. ದಿನಕರ್ ತೂಗುದೀಪ್ ಎಲ್ಲಿ? ಬರಲಿಲ್ಲ. ದರ್ಶನ್ನ ನೋಡೋಕ್ಕೆ ಕುಟುಂಬದ ಯಾವ ಸದಸ್ಯ ಕೂಡ ಬಂದಿಲ್ಲ. ಯಾಕೆ? ಒಬ್ಬಟ್ಟಿಯಾದ್ರ ದರ್ಶನ್, ಅಥವಾ ಕುಟುಂಬಸ್ಥರನ್ನು ತಮ್ಮಿಂದ ದೂರವೇ ಇಟ್ಟಿದ್ರ ನಟ ದರ್ಶನ್? ಯಾಕೆಂದರೆ ಮೀನಾ ತೂಗುದೀಪ್ ಅವರು ಬರಬೇಕಿತ್ತು. ತೂಗುದೀಪ ಶ್ರೀನಿವಾಸ್ ಅವರ ಪತ್ನಿ ಮೀನಾ ತೂಗುದೀಪ ಅವರ ಬಗ್ಗೆ ಅಪಾರವಾದಂಥ ಗೌರವ ಇಡೀ ಕರ್ನಾಟಕಕ್ಕಿದೆ. ಅದು ದರ್ಶನ್ ಅವರ ತಾಯಿ ಅನ್ನೋ ಕಾರಣಕ್ಕಾಗಿ ಅಲ್ಲ, ತೂಗುದೀಪ ಶ್ರೀನಿವಾಸ್ ಅವರ ಪತ್ನಿ ಅನ್ನೋ ಕಾರಣಕ್ಕಾಗಿ. ನಮಗೆ ಮಾಲತಿ ಸುಧೀರ್ ಅವರ ಬಗ್ಗೆ ಒಂದು ಪ್ರೀತಿ ಇದೆ ಗೊತ್ತಾ, ನಮಗೆಲ್ಲರಿಗೂ ಕೂಡ ಒಂದು ಗೌರವ ಇದೆ. ಯಾಕಂದರೆ ಸುಧೀರ್ ಅವರು ತೀರ್ಕೊಂಡ ನಂತರ ಮಾಲತಿ ಸುಧೀರ್ ಅವರು ಆ ಪುಟ್ಟ ಮಕ್ಕಳ, ಕಿಶೋರ್ ಮತ್ತು ಇವರಿದ್ದಾರಲ್ಲ, ಪುಟ್ಟ ಮಕ್ಕಳು, ಅವರನ್ನು ಕಟ್ಟಿಕೊಂಡು ಸುಧೀರ್ ಅವರ ನಾಟಕ ಕಂಪನಿಯನ್ನು ನಡೆಸ್ತಾರೆ. ಭಾಳ 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 ಕಷ್ಟಪಟ್ಟು ನಡೆಸ್ತಾರೆ, ನಾಟಕ ಮಾಡ್ತಾರೆ. ಹಾಗಾಗಿ ಮಾಲತಿ ಸುಧೀರ್ ಅವ್ರ ಬಗ್ಗೆ ಕೂಡ ನಮಗೆಲ್ಲ ಅಪಾರವಾದಂಥ ಗೌರವ ಪ್ರೀತಿ ಇದೆ. ಹಾಗಿದ್ರೆ ಮೀನಾ ತೂಗುದೀಪ್ ಅವ್ರು ಬರಬೇಕಿತ್ತಲ್ಲ, ಬರಲಿಲ್ಲ. ತಮ್ಮ ದಿನಕರ್ ತೂಗುದೀಪ್ ಬರಬೇಕಿತ್ತಲ್ಲ, ಬರಲಿಲ್ಲ. ಅಥವಾ ಮಾತಾಡಿಸ್ಬೇಕಿತ್ತಲ್ಲ ಟಿ ವಿ ಮುಂದೆ ಆದರೂ, ಇಲ್ಲ. ಸರಿ, ಈಗ ಲಾಯರ್ ಮಾಡಿಕೊಟ್ಟಿದ್ದಾರೆ, ವಿಜಯಲಕ್ಷ್ಮಿ ಆದರೂ ಅಟ್ಲೀಸ್ಟ್ ಬರಬೇಕಿತ್ತು. ವಿಜಯಲಕ್ಷ್ಮಿ ಕೂಡ ಇಲ್ಲ. ಪತ್ನಿ ವಿಜಯಲಕ್ಷ್ಮಿಯನ್ನೇ ದೂರ ಇಟ್ಟಿದ್ರಂತೆ, ಆಲ್ರೆಡಿ ಕಟ್ಔಟ್. ತಾಯಿ ಮೀನಾ ತೂಗುದೀಪ ಕೂಡ ದರ್ಶನ್ ಜೊತೆ ಇಲ್ವಂತೆ. ಈಗ
ತಮ್ಮ ದಿನಕರ್ ತೂಗುದೀಪ್ ಕೂಡ ವಿಚಾರಿಸಲು ಬಂದಿಲ್ವಂತೆ, ಅವರೇ ಯಾವುದೋ ಬಾಡಿಗೆ ಮನೆಯಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಕೇಳಿಬಂತು, ಗೊತ್ತಿಲ್ಲ ನನಗೆ ಮಾಹಿತಿ ಆ ಥರ ಬಂತು. ಅದು ಸರಿ ಇರ್ಬೋದು, ತಪ್ಪಿರ್ಬೋದು. ಆಪ್ತರು ಎನಿಸಿಕೊಂಡ ಕೆಲವರು ಕೂಡ ದೂರವೇ ಉಳಿದಿದ್ದಾರೆ. ಯಾರು ಆಪ್ತರು? ಅಂಬರೀಷ್ ಮಗ ಅಣ 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 ಇಲ್ಲ, ಟೈಗರ್ ಪ್ರಭಾಕರ್ ಮಗ ವಿನೋದ್ ಪ್ರಭಾಕರ್ ಇಲ್ಲ, ಸತೀಶ್ ನಿನಾಸ ಇಲ್ಲ, ಆಮೇಲೆ ಜಯೀದ್ ಖಾನ್ ಜಮೀರ್ ಅಹಮದ್ ಖಾನ್ ಅವರ ಮಗ ಇಲ್ಲ, ಯಶಸ್ ಸೂರ್ಯ ಅವರೇನೋ ಇದರಲ್ಲಿದ್ದರಂತೆ, ಅಂದರೆ ಆ ಪಾರ್ಟಿಯಲ್ಲಿದ್ದರು ಅಂತ ಕಂಡು ಬರುತ್ತೆ. ಪ್ರಜ್ವಲ್ ದೇವರಾಜ್ ಇಲ್ಲ, ದೇವರಾಜ್ ಇಲ್ಲ. ಒಂದು ಹೇಳಿಕೆ ಆದರೂ ಬರಬೇಕಿತ್ತಲ್ಲ, ಯಾರೂ ಇಲ್ಲ. ಇವರನ್ನೆಲ್ಲ ತಂದೆ ತಾಯಿ ಸ್ಥಾನಮಾನ ಕೊಟ್ಟು ಒಂದು ರೀತಿಯಲ್ಲಿ ವಿಶೇಷ ಗೌರವ ಕೊಡ್ತಾಯಿದ್ರು. ಹಾಂ, ಇತ್ತೀಚೆಗೆ ಒಂದು ಹೇಳಿಕೆಯಲ್ಲಿ ಯಾರು ಗೋವಿಂದು ಶಿವ್ ಸಿನಿಮಾದ ಹೀರೋ ಗೋವಿಂದು ಕೂಡ ಎಲ್ಲೂ ಕಾಣಲಿಲ್ಲ. ಸೊ ಹಾಗಾಗಿ ಎಲ್ಲರೂ ದೂರ ಇಟ್ಬಿಟ್ರ. ಅಂದರೆ ಒಂದು ರೀತಿಯಲ್ಲಿ ತೊಂದರೆಗೆ ಸಿಲುಕಿದಾಗ, ಮರ್ಡರ್ ಕೇಸಲ್ಲಿ ಸಿಲುಕಿದಾಗ ಯಾರೂ ಬರೋದಿಲ್ಲ ಅನ್ನೋದು ಪ್ರೂವ್ ಆಯಿತಾ, ಅಥವಾ ಇವರನ್ನೆಲ್ಲ ಈಗಾಗಲೇ ದೂರ ಇಟ್ಬಿಟ್ಟಿದ್ದಾರೆ ದರ್ಶನ್? ಏನಾಗಿದೆ ದರ್ಶನ್ಗೆ? ಇನ್ನು ದರ್ಶನ್ ಮಾಡಿರೋ